ಅಣ್ಣ. ಪರವಾಗಿಲ್ಲ ಬಿಡಿ, ಯಾರಾದ್ರೂ ಬೇಕು ಅಂತ ಮಾಡ್ತಾರಾ? ಇಷ್ಟು ಚಿಕ್ಕ ವಯಸ್ಸಿನಾಗೆ ಅದೆಂತ ದೊಡ್ಡ ಗುಣ. ಇಲ್ಲಿಂದ ಒಳಗಡೆಯಿಂದ ಆಯಿಲ್ ಬರುತ್ತಲ್ಲ, ಓ ಬರ್ರೋ ಅಪ್ಪೆ, ಅದೊಂದು ಹಾಕಿಸ್ಬೇಕು. ಐ ಹೋಪ್ ಮೈಕ್ಸ್ ಎಲ್ಲ ಸೆಟ್ ಆಗಿದೆ. ಅಯ್ಯೋ, ಸೊ ಈಗ ನಾನು ಆಫೀಸ್ಗೆ ಹೊರಡ್ತಾ ಇದ್ದೀನಿ ಯಮಹಾ RX100 ಅಲ್ಲಿ. ಸೊ ಗೈಸ್, ಯಾರ್ಯಾರಿಗೆ ಈ RX100ನ ಲೈಕ್ ಫುಲ್ ಪಿನ್ ಟು ಪಿನ್ ರಿವ್ಯೂ ಏನಾದ್ರು ಬೇಕಾ, ಎಷ್ಟಾಯ್ತು ಏನ್ ಕತೆ ಅಂತ ಮಾಡೋಣಂತೆ. ನಮ್ಮ ಬಾಚನಂತೂ ಬಿಡಿ ತೆಗೆದೇ ಇಲ್ಲ. ಇನ್ನೊಂದು ಗೈಸ್, RX100 ಅಲ್ಲಿ ಇಲ್ಲಿ ಸ್ವಲ್ಪ ಆಯಿಲ್ ಲೀಕ್ ಆಗ್ತಾ ಇದೆ, ಕರ್ದ ಅಥವಾ ಇಂಜಿನ್ ಆಯಿಲ್ ಲೀಕ್ ಆಗ್ತಿದ್ಯಾ. ತಿರ್ಗಾ ಅಲ್ಲಿ ಅಣ್ಣವ್ರಿಗೆ ತೋರಿಸಿದ್ದಕ್ಕೆ ಅವ್ರು ಅಂದ್ರು, ಇಲ್ಲಿಂದ ಒಳಗಡೆಯಿಂದ ಆಯಿಲ್ ಬರುತ್ತಲ್ಲ, ಪೆಟ್ರೋಲ್ಗೆ ಹಾಕಿಸ್ತೀವಲ್ಲ ಆಯಿಲ್ ಇಲ್ಲಿಗೆ ಬಂದು ಇಲ್ಲಿ ತೊಟ್ಟಿಡ್ತಾ ಇದೆ ಅಂತ ಹೇಳಿದ್ರು. ಒಂದೇ ಕಿಕ್ಕು, ಡೈಲಿ ಓಡಿಸ್ತೀನಲ್ಲ ಗೈಸ್. ಇಲ್ಲಿ ನೋಡಿ, ಈ ಥರದ್ದು ಲಾಕು ಆ ಸೈಡ್ ಇಲ್ಲ, ಸೊ ಅದೊಂದು ಹಾಕಿಸ್ಬೇಕು. ಆರ್ಡ್ರ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ. ಅದು ಯಾವಾಗಲೂ ಬೇಗ ಹೊರಡೋಣ ಅನ್ಕೊತೀನಿ, ಬಟ್ ಹೊರಡೋದೆ 10:30 ಆಗಿಬಿಡುತ್ತೆ. CRDನೇ ಇನ್ನೂ ಸರ್ವಿಸ್ ಆಗಿಲ್ಲ ಗೈಸ್. ಫೆಬ್ರವರಿಯಲ್ಲಿ ಬಂದಿರೋದು ಗಾಡಿ, ಈಗಾಗಲೇ ಆಗಸ್ಟ್ ಮುಗೀತು, ಇನ್ನೆರಡು ದಿನ, ಆಲ್ಮೋಸ್ಟ್ 6 ತಿಂಗಳು 7 ತಿಂಗಳು ಆಯಿತು, ಇನ್ನೂ ಸರ್ವಿಸ್ ಮಾಡಿಸಿಲ್ಲ. ಬಿಕಾಸ್ ನಮ್ಮ ಸಿಂಬು ಅವ್ರು ಹೇಳಿದ್ರು 1,500-2,000 ಓಡಿಸಿ ಆಮೇಲೆ ಮಾಡೋಣ ಅಂತ. ಬಟ್ ಗಾಡಿ ಪೇಂಟ್ ಹಾಳಾಗ್ಬಿಡುತ್ತೆ ಇಲ್ಲಿ ಆಫೀಸಿಗೆ ತೊಗೊಂಡೋದ್ರೆ ಅಂತ ಹೇಳ್ಬಿಟ್ಟು ನಾನು ಮನೆಯಲ್ಲೇ ನಿಲ್ಲಿಸ್ಬಿಟ್ಟಿದ್ದೆ. ಫುಲ್ ಓಪನ್ ಮಾಡಿಲ್ಲ ಗೈಸ್ ಇನ್ನೂ ಇಂಜಿನ್ನ, ಬಿಕಾಸ್ ಫಸ್ಟ್ ಸರ್ವಿಸ್ ಹಾಕಬೇಕು ಅಂತ ಹೇಳಿದ್ದಾರೆ, ಅಲ್ಲಿವರೆಗೂ ಓಪನ್ ಮಾಡಬೇಡಿ ಅಂತ. ಸೊ ಇಷ್ಟೇ, ಇಷ್ಟಿಷ್ಟರಲ್ಲೇ ಓಡಿಸ್ತಾ ಇದ್ದೀನಿ ಅಷ್ಟೇ ಗಾಯ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಬಾಯ್.